ಹೆಲೋ ನನ್ನ ಆತ್ಮೀಯರೇ, ವೆಲ್ಕಮ್ ಟು ರಶ್ಮಿ ವೆಟ್ ಕಿಚನ್. ನಾನು ನಿಮ್ಮ ಪ್ರೀತಿಯ ರಶ್ಮಿ. ಹಳ್ಳಿ ಶೈಲಿಯ ಹಾಗಲಕಾಯಿ ಗೊಜ್ಜು ಅಥವಾ ಹಾಗಲಕಾಯಿ ಸಾರು ಮಾಡೋಣ ಬನ್ನಿ. ಅರ್ಧ ಕೆಜಿ ಹಾಗಲಕಾಯಿ ತೊಗೊಂಡು ತೊಳೆದು ಈ ರೀತಿ ಕಟ್ ಮಾಡಿ ಒಳಗಡೆ ಇರೋ ಬೀಜ ಎಲ್ಲ ತೆಗೆದು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು 1/4 ಟೀ ಚಮಚ ಅರಿಶಿನ ಹಾಕ್ಕೊತಾ ಇದ್ದೀನಿ. ಎರಡೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಬಿಡ್ತೀನಿ. 10 ನಿಮಿಷ ಆಗಿದೆ ನೋಡಿ, ಈ ರೀತಿ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ. ಈಗ ನಾವು ಇದನ್ನು ಚೆನ್ನಾಗಿ ಎರಡೂ ಕೈಯಲ್ಲಿ ಇಟ್ಕೊಂಡು ಈ ಥರ ಅದರಲ್ಲಿರೋ ರಸ ಎಲ್ಲನೂ ಉಪ್ಪು ಅರಿಶಿನ ಹಾಕಿದಾಗ ನೋಡಿ ಈ ರೀತಿ ಬಂದಿರುತ್ತೆ. ಈ ಥರ ನಾನು ಹಿಂಡ್ಕೊತಾ ಇದ್ದೀನಿ. ನೀರು ಅಷ್ಟು ಈಸಿಯಾಗಿ ಬರ್ತಾಯಿದೆ ನೋಡಿ, ಉಪ್ಪು ಅರಿಶಿನ ಹಾಕಿದರೆ ಈ ರೀತಿ ನೋಡಿ. ಈ ಕಹಿ ಇರೋದೆಲ್ಲ ಈ ನೀರಲ್ಲೇ ಸ್ವಲ್ಪ ಕಮ್ಮಿ ಆಗುತ್ತೆ. ಅದರಿಂದ ನಾನು ಈ ಥರ ತೆಕ್ಕೋತಾ ಇದ್ದೀನಿ. ನಾವು ಬೇಯಿಸಿ ಅದೆಲ್ಲನೂ ಬಸ್ದು ಮಾಡೋಕ್ಕೋದ್ರೆ ನಮಗೆ ವಿಟಮಿನ್ಸ್ ಏನೂ ಸಿಗೋದಿಲ್ಲ. ಹಾಗಾಗಿ ನಾವು ಹುರಿದು ಮಾಡೋದಕ್ಕೆ ನಾವು ಈ ಥರ ನೀರೆಲ್ಲ ತೆಗೆದಿಟ್ಕೊಂಡಿದ್ದೀವಿ. ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ನಾನು 2-3 ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗಬೇಕು ನೋಡಿ, ಬಿಸಿ ಆಗಿದೆ. ಈಗ ಹಿಂಡಿಟ್ಕೊಂಡಿದ್ದಂಥ ಹಾಗಲಕಾಯಿನ ಹಾಕ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಕಲರ್ ಚೇಂಜ್ ಆಗುತ್ತೆ ಅದುವರೆಗೂ ನಾವು ಇದೇ ರೀತಿ ನಾವು ಹುರ್ಕೋತಾ ಇರಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾನು ಹುರಿತಾ ಇದ್ದೀನಿ. ಈಗ 5-6 ನಿಮಿಷ ಆಗಿದೆ ನೋಡಿ, ಈ ರೀತಿ ಆಗಿದೆ. ಹುರಿಯೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈ ರೀತಿ ಹುರ್ಕೊಂಡಿದ್ದೀನಿ ನಾನು. ಕಲರೆಲ್ಲ ಚೇಂಜ್ ಆಗಿದೆ. ಈಗ ಒಂದು ತಟ್ಟೆಗೆ ತೊಗೊಂಡ್ಬಿಡ್ತೀನಿ. ಒಂದು ತಟ್ಟೆಗೆ ತೊಗೊಂಡಿದ್ದಾಯಿತು. ಈಗ ಒಂದು ಬಾಣಲೆ ಇಟ್ಕೊಂಡು ಒಂದು ಬಾಣಲೆಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದು ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ನೋಡಿ. ಈಗ 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕ್ಕೋತಾ ಇದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ. 10 ಬೆಳ್ಳುಳ್ಳಿ ಹೆಸಲು ತೊಗೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ಕೋತೀನಿ. ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಒಂದು ಸ್ಪೂನ್ ತೊಗೊಂಡು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ 10 ಕಾಳು ಮೆಂತ್ಯ ತೊಗೊಂಡಿದ್ದೀನಿ, ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಅದೇ ರೀತಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೇನು ಫ್ರೈ ಆಗಿದೆ, ಕಲರೆಲ್ಲ ಚೇಂಜ್ ಆಗಿದೆ. ಟೊಮೊಟೊ ಹಾಕ್ಕೊಳ್ಳೋಣ ನೋಡಿ. ಈಗ ನಾನು 3 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕ್ಕೊಂಡಿದ್ದೀನಿ. ಸಾಂಬಾರು ಕಡಿಮೆ ಬೇಕು ಅಂದರೆ ನೀವು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ನಾನು ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಅರ್ಧ ಕೆಜಿ ಹಾಗಲಕಾಯಿ ತೊಗೊಂಡಿದ್ದೀನಲ್ಲ, ಈ ರೀತಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲನೂ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ಇನ್ನೇನು ಫ್ರೈ ಮಾಡಿದ್ದಾಯಿತು. ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಕೆಳಗಡೆ ಇಳಿಸ್ಕೊಂಬಿಡೋಣ. ಈಗ ಆಗಲೇ ಹಾಗಲಕಾಯಿ ಹುರ್ಕೊಂಡಿದ್ನಲ್ಲ, ಅದೇ ಬಾಣಲಿನ ನಾನು ಇಟ್ಕೊಂಡಿದ್ದೀನಿ. ಆ ಬಾಣಲಿಲಿ 1 ಸ್ಪೂನ್ ಆಗೋಷ್ಟು ಎಣ್ಣೆ ಇತ್ತು. ನಾನು 2 ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಇನ್ನೇನು ಚಿಟ್ಲ್ತಾ ಇದೆ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. 3 ಈರುಳ್ಳಿ ತೊಗೊಂಡು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಮಸಾಲೆ ಆಗಲೇ ಫ್ರೈ ಮಾಡಿ ಇಟ್ಟಿದ್ವಲ್ಲ, ಅದೆಲ್ಲನೂ ಚೆನ್ನಾಗಿ ತಣ್ಣಗಾಗಿದೆ. ಅದನ್ನು ಮಸಾಲೆ ರುಬ್ಕೊಂಬರೋಣ. ಈಗ ನೋಡಿ, 1 ಕಪ್ಪಾಗಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ನಾನು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣನ್ನ ನೆನೆಸಿ ಇಟ್ಕೊಂಡಿದ್ದೆ, ಅದು ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ನಾನು 3 ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಪುಡಿ 2 ಸ್ಪೂನ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೊಳೆದು ನಾನು ಹಾಕ್ಕೋತಾ ಇದ್ದೀನಿ. ಇಷ್ಟು ಸೇರಿಸಿ ನೀರು ಒಂದು ಸ್ವಲ್ಪ ಸೇರಿಸಿ ನುಣ್ಣಗೆ ರುಬ್ಕೊಂಬರೋಣ. ಇನ್ನೇನು ಮಸಾಲೆ ನುಣ್ಣಗೆ ರುಬ್ಕೊಂಬಂದಿದ್ದಾಯಿತು ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಈ ರೀತಿ ಫ್ರೈ ಆಗಿದೆ. ಈಗ ಮಸಾಲೆ ರುಬ್ಕೊಂಡಿರೋ ಅಂಥ ಮಸಾಲೆನ ಈರುಳ್ಳಿ ಫ್ರೈ ಆಗಿರೋದಕ್ಕೆ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ಎಲ್ಲನೂ ನುಣ್ಣಗಾಗಿದೆ. ಮತ್ತು ಮಿಕ್ಸಿ ಜಾರೆಲ್ಲ ನಾನು ತೊಳೆದು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ನೀರು ನಮಗೆ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಬೋದು. ನೀವು ಕಮ್ಮಿ ಮಾಡ್ತೀರಂದರೆ ಸಾಂಬಾರು ಪುಡಿ, ಧನಿಯಾ ಪುಡಿ ಕಡಿಮೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮತ್ತು ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಷ್ಟು ನನಗೆ ಹಿಂಗಿದೆ. ಕುದೀತಾ ಇನ್ನೂ ಗಟ್ಟಿಯಾಗುತ್ತೆ. ಇನ್ನೇನು ಕುದಿ ಬಂತು. ನಾನು ಕಡಲೆಕಾಳು ಒಂದು 100 ಗ್ರಾಮ್ನ ಹುರಿದು ಇಟ್ಕೊಂಡಿದ್ದೆ. ಹುರಿದು ಇಟ್ಕೊಂಡು ನಾನು ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಇದು ಕಡಲೆಕಾಳು ಹಾಕಿ ಮಾಡೋದ್ರಿಂದ ಹಳ್ಳಿ ಶೈಲಿಯ ಹಾಗಲಕಾಯಿ ಸಾರಾಗುತ್ತೆ. ಹಂಗಾಗಿ ನಾನು ಕಡಲೆಕಾಳು ಹುರಿದು ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. 1-2 ಸಾರಿ ಈ ಥರ ಕುದಿಸ್ಬೇಕು. ಕಡಲೆಕಾಳೆಲ್ಲ ಸ್ವಲ್ಪ ಬೇಯಬೇಕಲ್ವಾ ನೋಡಿ. 2 ಕುದಿ ಬಂದಿದೆ. ಈಗ ಹಾಗಲಕಾಯಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಹುರಿದು ಇಟ್ಕೊಂಡಿದ್ದಂಥ ಹಾಗಲಕಾಯಿ ಬೇಗ ಬೆಂದೋಗುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಕಹಿ ಏನಿರಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ.
ತುಂಬ ಇಷ್ಟಪಟ್ಟು ತಿಂತೀರಾ. ಈಗ ತಟ್ಟೆ ಮುಚ್ಚಿ ನಾನು ಒಂದು ಸ್ವಲ್ಪ ಹೊತ್ತು ಕುದೀಲಿ ಅಂತ ಬಿಟ್ಟಿದ್ದೀನಿ. ನೋಡಿ ಈ ರೀತಿ ಕುದೀತಾ ಇದೆ, ತುಂಬ ಚೆನ್ನಾಗಿದೆ. ಮುದ್ದೆ ಅನ್ನ ಇದಕ್ಕೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ಬೆಲ್ಲನ ಸೇರಿಸ್ಕೋತೀನಿ. ಮತ್ತೆ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಇನ್ನೊಂದು ಸ್ವಲ್ಪ ಹೊತ್ತು ಕುದೀಲಿ ಅಂತ ಬಿಡ್ತಾ ಇದ್ದೀನಿ. ನೋಡಿ ಈ ಥರ ಕುದೀತಾ ಇದೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕುದೀತಾ ಗಟ್ಟಿಯಾಗುತ್ತೆ. ನೋಡಿ ಈ ರೀತಿಯಾಗಿದೆ. ಸಾರು ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮಗೆ ಬೇರೆ ರೆಸಿಪಿಗಳೆಲ್ಲ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇದೊಂದು ಹೊಸ ರೀತಿಯ ಹಳ್ಳಿ ಶೈಲಿಯ ಹಾಗಲಕಾಯಿ ಸಾರು ರೆಡಿ ಆಯಿತು. ಸರ್ವ್ ಮಾಡ್ಕೊಂಡಿದ್ದು ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್.